ಏನಪ್ಪ ಈ ಹುಡುಗಿನ ನೋಡಿದ್ರ ಸ್ವಾಮಿ ಕನ್ಕಾಣಲ್ವಾ ಸಾಕ್ ನನ್ ಗಾಡಿನೇ ಬೇಕಾ ನೋಡ್ಕೊಂಡು ಹೋಗಮ್ಮ ಈ ಹುಡುಗಿನ ನೋಡಿದ್ರವ ಗೋಪಾಲಯ್ಯ ಗೋಪಾಲಯ್ಯ ಏನ್ ಗೋಪಾಲಯ್ಯ ನಿನ್ ಪುಟ್ಟಮ್ಮಿ ಕಾಣ್ತಾನೆ ಇಲ್ಲ ನಾನ್ ಸಾಯ ಗಂಟ ಮೆಸ್ ಬಾಗ್ಲಾಕಿಲ್ಲ ಅಂತ ಬಾಯ್ ಪಡ್ಕೊಂತ ಇದ್ಲು ಎಲ್ಲಿ ಇವತ್ತು ಹೋಗ್ಬಿಟ್ಲಾ ಮಮ್ಮಿ ಗಲಾಟೆ ಎಲ್ಲ ಮಾಡಂಗಿದ್ರೆ ವಾಪಸ್ ತಡಿ ಮನೆಗೆ ಹೋಗೋದ ಧೈರ್ಯ ಹೇಳ್ತೀನಿ ಅಂತ ತಾನೇ ಇಲ್ಲಿ ತನಕ ಬಂದಿದ್ದು ನೀನು ಯಾಕೆ ಹಿಂಗೆ ಮಾತಾಡ್ತಿದ್ಯಾ ಲೇ ಪುರ್ಸಿ ನಿಮ್ಮ ಮಮ್ಮಿ ಮಾತು ಕಟ್ಕೊಂಡ್ ಬಂದ ಇಲ್ಲಿಗೆ ನೀವಿಬ್ರು ಸ್ವಲ್ಪ ಅಮಿಕಂಡ್ ನಿಂತ್ಕೊಂತೀರಾ ಎಲ್ಲೇನ್ ಮಾತಾಡ್ಬೇಕು ಅಂತ ನನ್ನ ಸಂದಾಗ ಗೊತ್ತೈತೆ ಅವ ನೀವು ಒಳಗೆ ನಡಿ ಉಳಿದು ಯಾವಾಗಲೂ ಇದ್ದಿದ್ದು ಅಲ್ಲ ನಾವ್ಯಾಕೆ ಒಳಗೆ ಹೋಗ್ಬೇಕು ಅವಳೇ ಏನು ಹೇಳಬೇಕೋ ಹೇಳ್ಬಿಟ್ಟು ಹೋಗ್ಲಿ ನೀವು ಸುಮ್ಮನಿರಿ ಮಿಸ್ಟರ್ ಗೋಪಾಲ್. ಅದೇ ಅದೇ ಸೂರ್ ಕಿತ್ಕೊಂಡು ಸೋರ್ತಾ ಇದ್ರು ಆಕಾಶ ಕಾಣ್ತೈತೆ ಅಂತ ಎದೆ ತಟ್ಕೊಂಡು ಹೇಳೋ ಗುಂಪಲ್ವೇ ನಿಮ್ದು. ಏ ನಿಮ್ಮವ್ವ ಊರ್ ಬಿಟ್ಟು ಹೊಂಟೋಗೋಳೆ ಈಗ್ಲಾದ್ರೂ ಗೊತ್ತಾಯ್ತಾ ನಿಮ್ಮ ಮನೆ ಬುದ್ಧಿ ಎಂತದಂತ. ರಾಜೆ ಬಾಯಿ ಮುಚ್ಕೊಂಡು ಹೊಂಟೋದ್ರೆ ಸರಿ, ಇಲ್ಲ ಅಂದ್ರೆ ಏನಯ್ಯ ಮಾಡ್ತೀಯಾ? ಹೊಡಿತ್ಯಾ? ಹೊಡಿ ನೋಡಮ್ಮ. ಪುರ್ಸಿ ಪುಟ್ಟಕ್ಕ ಯಾಕೆ ಹೋಗಿದಂತೆ? ಸಹನಕ್ಕ ಬದ್ಕೊಳ್ಳಿ ಅಂತ ಅವ್ವ ನಮ್ಮವಳೆ ಮಾವ. ಯಾಕೆ ಸುಮ್ಕಾಗ್ಬಿಟ್ಟೆ? ಹೊಡಿ ನೋಡಮ್ಮ. ಛೇ ನಿನ್ನ ಮೈ ಮುಟ್ಟಕ್ಕೂ ಅಸಹ್ಯ ಅನ್ಸತ್ತೆ, ಹೊಂಟಕ್ಕೆ ಸುಮ್ಮನೆ. ಏನೇ ಹೇಳ್ದೆ? ಅಸಹ್ಯ ಆಯ್ತಾಯ್ತಾ? ಏಯ್ ಬಾರ್ಲ ಇಲ್ಲಿ. ಯೋ ನನ್ನನ್ನು ಮುಟ್ತೇನೆ ಇವನ್ ಭೂಮಿ ಮೇಲೆ ಹಂಗೆ ಉದುರ್ಬಿಟ್ನಾ? ಸುಮ್ಕಿರ್ಲ. ಒಂದ್ ಗೆಪ್ತಿ ಮಾಡಿಕ, ನಿನಗೆ ಗಂಡ್ ಮಗ ಎತ್ಕೊಟ್ಟವಳು ನಾನೇಯ. ಇಲ್ಲಿ ಬಂದು ಅದೇನ್ ಸುಖ ಕಾಣ್ತಿದ್ದೀಯ ನೀನು? ಒಂದಾದ್ಮೇಲೆ ಒಂದ್ ಬರೀ ಗೋಳೆಯ. ನಮ್ಮ ಮನೇಲಿರುವಾಗ ಚಂದಾಗಿದ್ದೆ. ಮೊದಲನೇವಳು ಮಣ್ಣಲ್ಲಿ ಮಣ್ಣಾಗೋದ್ಲು ಅನ್ನೋದನ್ನ ನಂಬದೆ ಅವ್ರವ್ವ ಊರೆಲ್ಲ ಅಲಿತಾವಳೆ. ಎಣ್ಣೆವಳು ಭ್ರಮೇಲ್ ಬದುಕ್ತಾವಳೆ. ಇನ್ನು ಇವಳು ಯಾವನ್ನ ಕಟ್ಕೊಂಡು ಓಡೋಗೋದಂತ ಗ್ಯಾರಂಟಿ. ಅಂತ ಬುದ್ಧಿ ನನ್ನ ಮಕ್ಕಳಿಗೆ ಬರಕ್ಕಿಲ್ಲ. ಅದೇನಿರು ನಿಂದು. ಚೆನ್ನಾಗಿದ್ದು ನನ್ನ ಜೀವನ ಹಾಳು ಮಾಡ್ದವಳೆ ನೀನು. ಯಾಕೆ ಬಂದ್ಬಿಡು, ಸಗಣಿ ಮೆತ್ಕೊಂಡಿದ್ ಕಾಲ್ಗೆ ಸಾರ ಯಾಕೆ ತೊಳ್ದವಳೆ ಕೆಟ್ಟವಳು ಅಂದ್ರಂತೆ. ಹಂಗಾಯ್ತು ನೀನು ಹೇಳೋ ಕತೆ. ನೋಡ್ಲ ಪುರ್ಸಿ, ನಿಮ್ ಡ್ಯಾಡಿ ಹೆಂಗ್ ಮಾತಾಡ್ತಾವನೆ ಅಂತ. ಏನ್ಲ ಕಾಳಿ ಸುಮ್ಕೆ ನಿಂತ್ಬಿಟ್ಟಲ್ಲ. ನೀನ್ ಬಿಟ್ ಬಂದವಳ ಬಗ್ಗೆ ಮಾತಾಡೋದಕ್ಕೆ ನಿಂಗೆ ಉರ್ಕೊಂಬತ್ತಾಯ್ತಾ? ಮಗಳು ಸತ್ತೋದ್ಲು ಅನ್ನೋದನ್ನ ನಂಬಕ್ಕಾಗ್ದೆ ಹುಚ್ಚಿಡ್ಕೊಂಡ್ ತಿರುಗ್ತಾವಳೆ. ತಿಕ್ಕಲ್ ತಿರ್ಗೈತವಳಿಗೆ. ಓ ಇಲ್ಲ ಇಲ್ಲ ಲೇ ಕಾಳಿ, ನೀನ್ ಹೇಳ್ದಲ್ಲ ನಿನ್ನೆ ರಾತ್ರಿ ಬಂಗಾರಮ್ಮನವ್ರ ಮನೆಗೆ ಕಳ್ಳ ನುಗ್ಗಿದ್ದ ಅಂತ. ಟಕ್ಕ
ನಿನ್ನೆ ರಾತ್ರಿ ಮನೆ ಬಿಟ್ಟು ಹೋಗೋಳೆ ಅಂದ್ರೆ ಏನ್ ಅರ್ಥ? ಯಪ್ಪ 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 ಇರ್ಬೋದು, ಇವಳೆ ಬೀಗರ ಮನೆ ಕನ್ನ ಹಾಕ್ಸಿ ಅವರೆಲ್ಲ ಸಿಕ್ಕಾಕೊಂಡಿದ್ದಕ್ಕೆ ಇವಳು ರಾತ್ರಿ ಮನೆ ಬಿಟ್ಟು ಹೊಂಟೋಗೋಳೆ. ಭಲೆ ಹೆಂಗ್ಸು. ರಾಜಿ, ನಮ್ಮವ್ವನ ಬಗ್ಗೆ ಏನೇನೋ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ಸುಮ್ಕಿರ್ದೆ ಇನ್ನೇನು ಕಥಕಳಿ ಮಾಡ್ತೀಯಾ? ನಿಮ್ಮವ್ವ ಹಿಂಗ್ ಮಾಡೋಳೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಹಿಂಗ್ ಮಾಡೋಳೆ ಅಂತ ಬಂಗಾರಮ್ಮನವ್ರಿಗೆ ಬತ್ತಿ ಹಚ್ಚಿದ್ರೆ ನನಗೆ ತೃಪ್ತಿ ಸಿಗ್ತೈತೆ. ಇರು, ನೀಗ್ಲೇ ಫೋನ್ ಮಾಡಿ. ನಾಡು ಫೋನು. ನೀನು ಫೋನ್ ಮಾಡಿದ ತಕ್ಷಣ ಬಂಗಾರಮ್ಮನವ್ರು ನಿನಗೆ ಕ್ಯಾಕರ್ ಸುಗಿಯೋದು. ಅಮ್ಮೋರು ಬಿಸಿಯಾಗವ್ರೆ ಅನಿಸ್ತೈತೆ. ರಜೆ ಫೋನ್ ಮಾಡಿ ಮುಗಿಸ್ಕೋಬೇಡ, ಫೋನ್ ಮಡಗು. ಅಯ್ಯ, ನಿನ್ಗೇನಯ್ಯ ಕಷ್ಟ? ನನ್ನ ಫೋನು ನನ್ನ ಬಾಯಿ. ಅಮ್ಮವ್ರು ಫೋನ್ ತೆಗೆದ್ರು. ಅಮ್ಮೋರೆ, ನಾನಿಲ್ಲಿ ಪುಟ್ಟಕ್ಕನ್ ಮಂತಾವ್ ಬಂದಿದ್ದೆ. ಹಲೋ ಹಲೋ, ಯಾರೇ ನೀನು? ಅಮ್ಮೋರೆ, ನಾನು ರಾಜೇಶ್ವರಿ. ಯೋನ್ ಹೇಳು. ಅಮ್ಮೋರೆ, ನಿನ್ನೆ ರಾತ್ರಿ ನಿಮ್ಮ ಮನೆಗೆ ಕಳ್ಳರು ನುಗ್ಗಿದ್ರು ಅಂತ ಕೇಳ್ಪಟ್ಟೆ. ಪೊಲೀಸ್ ಎಲ್ಲ ಬಂದಿದ್ರಂತೆ. ಅದಕ್ಕೆ ಯೋನೀಗ? ಅಮ್ಮೋರೆ, ಅದನ್ನ ಯಾರು ಮಾಡಿಸಿದ್ದು ಅಂತ ನನಗೆ ಗೊತ್ತಾಯ್ತಮ್ಮೋರೆ. ಗೊತ್ತಾಗೋಯ್ತಾ? ಏನು ಹೇಳ್ತಿದ್ದಾಳು ಇವಳು? ಅದನ್ನ ಹೇಳಕ್ಕೆ ಅಂತಲೇ ಫೋನ್ ಮಾಡಿದ್ನಿ. ಯಾರು? ಇನ್ಯಾರು? ಪುಟ್ಟಕ್ಕ. ಯೋನ? ಅಮ್ಮೋರೆ, ನಿನ್ನೆ ರಾತ್ರಿ ಅಲ್ವೇ ನಿಮ್ಮನೆನ ಕಳ್ತನ ಆಗಿದ್ದು? ಪುಟ್ಟಕ್ಕನು ನಿನ್ನೆ ರಾತ್ರಿಯಿಂದ ಕಾಣ್ತಿಲ್ವಂತೆ. ಇದಕ್ಕೇನು ಅರ್ಥ ಅಮ್ಮವ್ರೆ? ಇವಳೇನೋ ಹೊಸ ಕಾಲುವೆ ತೋಡ್ತಾ ಇದ್ದಾಳಲ್ಲ. ಪುಟ್ಟಕ್ಕನೇ ಇದನ್ನೆಲ್ಲ ಮಾಡಿಸಿ ತಲೆ ಮರೆಸ್ಕೊಂಡೋಳೆ ಅಮ್ಮವ್ರೆ. ನೀವು ಅವಳನ್ನ ಸುಮ್ಕೆ ಬಿಡ್ಬೇಡಿ. ಹಾ, ನಿಮಗೆ ಪುಟ್ಟಕ್ಕನ ಮ್ಯಾಕೆ ಸಾನೆ ಮರವಾದೆ ಇರ್ಬೋದು, ಆದ್ರೆ ನಾನು ಹೇಳೋದು ದಿಟ್ಟನಯ್ಯ, ಹೇಳ್ದೆ ಅಂತ ನನ್ನ ಮ್ಯಾಕೆ ಕೋಪ ಮಾಡ್ಕೋಬೇಡಿ. ಈ ರಾಜಿ ಯಾವತ್ತಿದ್ರು ನಿಮ್ಮಂಗೆಯ ನ್ಯಾಯದ ಪರ್ವೆ. ನಿಮ್ಮ ಮನೆನಾಗೆ ಏನೋ ಪಿತೂರಿ ನಡೀತೈತೆ. ಇದನ್ನೆಲ್ಲ ದಿಟ್ವಾಗ್ಲೂ ಪುಟ್ಟಕ್ಕನಯ್ಯ ಮಾಡಿರೋದು. ಆಯ್ತು, ನಾನು ಫೋನ್ ಮಾಡ್ತೀನಿ. ಇವಳು ಯಾರು ಅಂತ ಗೊತ್ತಿಲ್ಲದೆ ಹೋದ್ರು ಸರಿಯಾದ ವಿಷಯನೇ ನನಗೆ ತಲುಪಿಸಿದ್ದಾಳೆ. ನನ್ನ ಮೇಲೆ ಯಾರಿಗೂ ಸಂಶಯ ಬರಬಾರ್ದು ಅಂದರೆ ನಾನು ಸರಿಯಾದ ಆಟನೇ ಆಡಬೇಕು. ಏನಯ್ಯ ಹೇಳ್ದೆ? ಬಂಗಾರಮ್ಮನವ್ರಿಗೆ ಫೋನ್ ಮಾಡಿದ್ರೆ ಅವ್ರು ನನಗೆ ಹೋಗಿತಾರೆ ಅಂದೆ ಅಲ್ವಾ? ಬಂಗಾರಮ್ಮನವ್ರಿಗೂ ಪುಟ್ಟಕ್ಕನ ಮ್ಯಾಕೆ ಸಂಶಯ ಬಂದೈತೆ. ಅದಕ್ಕೆ ನಾನು ಏನು ಹೇಳಿದ್ರು ಬೈದೆ ಸುಮ್ಕಿದ್ರು. ಇದ್ರ ಅರ್ಥ ಏನು ಹೇಳು? ಅವರು ನನ್ನ ಮಾತನ್ನ ಒಪ್ಕೊಂಡವ್ರೆ ಅಂತ. ಅಜಯ್, ನೀನು ಹೇಳಿದ್ದನ್ನೆಲ್ಲ ಕೇಳಿಕೊಂಡು ತಪ್ಪಿಗಿದ್ದೀವಿ ಅಂದರೆ ನೀನು ಹೇಳಿದ್ದನ್ನೆಲ್ಲ ಒಪ್ಕೋತಾ ಇದ್ದೀವಿ ಅಂತ ಅರ್ಥ ಅಲ್ಲ. ಬೇರೆ ದಾರಿ ಇಲ್ಲ, ಗತಿ ಇಲ್ಲದೆ ಕೇಳಬೇಕಾದ ಪರಿಸ್ಥಿತಿ ಕೇಳ್ತಿದ್ದೀವಿ. ಅವರು ಹಂಗೇನಯ್ಯ, ಕಿವಿತವ ಯಾವುದೋ ಹುಳ ಗುಯ್ ಅಂತ ಐತೆ, ವಾಡ್ದು ಯಾಕೆ ಕೈ ಗಲೀಜು ಮಾಡ್ಕೋಬೇಕು, ಹಾರಾಡ್ಕೊಂಡು ಸಾಯ್ಲಿ ಅಂತ ಸುಮ್ಕವ್ರಿ. ನನ್ನ ಮನೆನಾಗಿದ್ದಾಗ ಅಂದರೆ ಹೂ ಅನ್ನಕ್ಕೆ ಅರ್ಧ ಗಂಟೆ ತಕ್ಕತ್ತಿದ್ದವನು ಈಗ ನೋಡು ಏಟೆಲ್ಲ ಮಾತಾಡ್ತಿದ್ಯಾ ಅಂತ. ಇವಳು ಮನೆ ಉಪ್ಪು ನಿಂಗೆ ಹಂಗೆ ಮಾತಾಡಿಸ್ತೈತೆ. ಅವಳು ನನ್ನ ಹೆಂಡ್ರು ಬೆವರು ಸುರಿಸಿ ದುಡ್ದಿರೋ ದುಡ್ಡಾಗ ಅನ್ನ ಹಾಕ್ತಾವಳೆ, ಅದಕ್ಕೆ ಇಷ್ಟೊಂದು ಪೋಗ್ರು.
ಸಬ್ಬಾಸ್, ನನಗೆ ಮರವಾದ ಐತೆ ಕಣಯ್ಯ. ನಾನು ಬಿಟ್ಟ ಮೇಲೆ ನಾನು ಮನೆನಾಗೆ ಮರವಾದೆಂದ ಇದ್ದೀನಿ. ಆದರೆ ಇವಳು ನೀನು ಬಿಟ್ಟು ಬಂದ್ಬೇಕೆ ಯಾರ ಜೊತೆ ಏನೇನು ಮಾಡ್ಕೊಂಡವಳೋ ಏನೋ. ಇನ್ನೊಂದು ಮಾತು ನಿನ್ನ ಬಾಯಿನಲ್ಲಿ ಬಂದ್ರೆ ಮಚ್ ತಗೊಂಡು ಉದ್ದುದ್ದ ಚೀಳಬಿಡ್ತೀನಿ. ಹುಷಾರ್. ನೀನು ಕುತ್ತಿಗೆಗೆ ತಾಳಿ ಕಟ್ಟಿ ತಪ್ಪಗಿದ್ರೆ ಯಾಕೋ ಅತಿ ಆಯ್ತು. ನೀನು ಏನು ಕಡಿಮೆ ಆಗೈತೆ ನಿನಗೆ? ಇರಕ್ಕೆ ಮನೆ ಐತೆ, ಖರ್ಚು ಮಾಡೋಕ್ಕೆ ನನ್ನ ದುಡ್ಡು ಐತೆ. ಅದು ಬಿಟ್ಟು ಬೇರೆ ಏನು ಬೇಕು? ಎಲ್ಲಾರ ಹಾಳಾಗೋಗಿ ಸಾಯೋದ್ರ ಬದಲು ಇಲ್ಲಿ ಯಾಕೆ ಬಂದು ಹಿಂಗೆ ರಂಪ ಮಾಡ್ತೀಯ? ಮಾತು ಮುಂಚೆ ನನ್ನ ಮೇಕೆ ಕೈ ಮಾಡ್ತೀಯ ಅಲ್ವಾ? ನೋಡ್ತಾ ಇರು, ನಿನ್ನ ಮೇಕೆ ಕೇಸ್ ಹಾಕ್ಸಿ ಬೀದಿ ನಾನು ಹೇಳ್ಕೊಂಡು ಹೋಗ್ತಾರಲ್ಲ ಹಂಗೆ ಹೇಳ್ಕೊಂಡು ಹೋಗ್ಬೇಕು. ಹಂಗೆ ಮಾಡ್ತೀನಿ. ಕೊಡು. ನಾನು ಅದನ್ನೇ ಕಾಯ್ತಾ ಇವನೇ. ನಾನು ಪೊಲೀಸ್ನವ್ರಿಗೆ ಹೇಳ್ತೀನಿ, ನನ್ನ ಖಾತೆ ಏನಾಗಿದೆ ಲಕ್ಷ ಲಕ್ಷ ಹಣನ ಲಪ್ಟಾಯಿಸ್ಕೊಂಡು ಏನೋ ಗೋಲ್ಮಾಲ್ ಕೆಲಸ ಮಾಡ್ತಾವಳೆ ಅಂತ. ಅವಾಗ ಅವರೇ ನೀನು ಬೆಂದಿದ್ದೆ ಬಿದ್ದು ಕಣ್ಣು ಹಿಡಿಯೋಕ್ಕೆ ಶುರು ಮಾಡ್ತಾರೆ. ಆಗ ಗೊತ್ತಾಯ್ತು. ಯಾಕೆ ಅಪ್ಗಾಗುತ್ತೆ? ಹೋಗ್ ಕಂಪ್ಲೇಂಟ್ ಕೊಡೋಗು. ನನ್ನ ಹೊಟ್ಟೆ ಉರಿಸ್ತೀಯ ಅಲ್ವಾ? ಅನ್ಭವಿಸ್ತೀಯ ನೀನು. Rest in peace. ಶ್ರೀ ಕೃಷ್ಣಪ್ಪ, ಈ ಭಿಕ್ಷುಕರು ಎಷ್ಟು ಸಲ ಹೇಳಿ ಓಡಿಸೋದು? ಬಂದು ಇಲ್ಲೇ ಕೂರ್ತಾರೆ. ಈ ರೋಡಲ್ಲಿ ಮಿನಿಸ್ಟರ್ ಕಾರ್ಗಳೆಲ್ಲ ಓಡಾಡುತ್ತೆ. ಸರ್, ನನಗೂ ಹೇಳಿ ಸಾಕಾಗೋಯ್ತು ಸರ್. ಒಂದೇಟ್ ಕೊಡ್ರಿ, ಮನುಷ್ಯತ್ವ ನೋಡಿದ್ರೆ ನಮ್ಮ ಕೆಲಸಕ್ಕೆ ಗೊತ್ತು. ಹೋಗ್ರಿ ಬೇಗ. ಸರ್, ಹೊಡೆಯೋದೇನು ಬೇಡ ಸರ್, ನಾನು ಹಾಗೆ ಕಳಿಸ್ತೀನಿ ಸರ್ ಅವ್ರನ್ನ. ರೀ, ಲಾಠಿ ತಗೊಂಡು ಹೋಗ್ರಿ. ಹೋಗ್ತಿರಿಲ್ಲ ನಾನೇ ಹೋಗ್ಲಾ? ಇಲ್ಲ ಸರ್, ನಾನು ಹೋಗ್ತೀನಿ ಸರ್. ಒಡೆಯ ಇಟ್ಟು ನನ್ನ ಕಣ್ಣಿಗೆ ಕಾಣಿಸ್ಬೇಕು. ಇಲ್ಲ ಅಂತಂದ್ರೆ ಇನ್ಡಿಸಿಪ್ಲಿನ್ ರಿಪೋರ್ಟಲ್ಲಿ ನಿಮ್ಮ ಹೆಸರು ಸೇರಿಸ್ಬೇಕಾಗತ್ತೆ. ಹೇ, ಏನಮ್ಮ ಇದು? ಯಾಕೆ ಇಲ್ಲಿದ್ರೆ? ಎಷ್ಟು ಸಲ ಹೇಳೋದು ನಿಮಗೆ? ಹೋಗಕ್ಕಾಗಲ್ಲ. ಆ ಕಡೆ ಹೋಗ್ತಾನೆ. ಹೋಗಪ್ಪ ಆ ಕಡೆ. ಹೋಗೆ. ನನ್ನ ಕೈಯಲ್ಲಿ ಹಿಂಗೆ ಸುಮ್ಮನೆ ಕೂರೋಕ್ಕಾಗ್ತಿಲ್ಲ. ಅಪ್ಪಂಗೆ ಏನಾಯ್ತೋ ಏನೋ ಅಂತ ಭಯ ಕಾಡಕ್ಕೆ ಶುರುವಾಗಿದೆ. ತಿಗಲ್ ಬೀಳ್ಬೇಡ ಕಣ್ಣಲ್ಲಿ. ಪುಟ್ಟಮಿಗೆ ಏನು ಆಗಕ್ಕಿರಕ್ಕಿಲ್ಲಪ್ಪ. ತಾನ ಬದುಕವಳೆ ಅಂತ ಭ್ರಮೆನಲ್ಲಿ ಬೆಂಗಳೂರಿಗೆ ಹೋಗ್ಬಿಟ್ಟವಳೆ. ಕಂಟಿ ಬಾಬಾ ಹೇಳಿದ್ರಲ್ಲ, ಎಲ್ಲಿದ್ರೂ ಹುಡುಕಿ ಕರ್ಕೊಂಬರ್ತೀನಿ. ಹ್ಞೂ
ಅವರು ಎಲ್ಲಿ ಅಂತ ಹುಡುಕ್ತಾರೆ. ಬೆಂಗಳೂರಿನ ದೇವಿಪುರನ? ನೀನು ಹೋಗು, ಹೋಗಿ ಹುಡ್ಕು. ನನಗೀಗಲೂ ಹೋಗ್ಬೇಕು ಅಂತ ಅನ್ನಿಸ್ತಾ ಐತೆ. ಆದರೆ ನಾನೊಬ್ಳನ್ನೇ ಹೇಗೆ ಬಿಟ್ಟು ಹೋಗೋದು ಅಂತನಾ? ಅವ್ವ ವಯಸ್ಸಲ್ಲಿ ದೊಡ್ಡೋಳು, ಆದರೆ ಮನಸ್ಸಲ್ಲಿ ನನಗಿಂತ ಚಿಕ್ಕವಳು. ಅದು ಎಲ್ಲಿ ಹೋಗಿದ್ದಾಳೋ ಏನೋ. ಛೇ, ನಾನು ನಿನ್ನೆ ರಾತ್ರಿ ಅವ್ವನ ಜೊತೆನೇ ಇರಬೇಕಿತ್ತು, ಇಲ್ಲ ಅವ್ವನ ಜೊತೆನೇ ಮಲ್ಕೋಬೇಕಿತ್ತು. ಎಲ್ಲ ನನ್ನಿಂದಾನೆ. ಇಲ್ಲವಾ, ನಿನ್ನಿಂದಲ್ಲ, ಹೊರಗೆ ಬೇಡ. ನಾನು ಕಂಟಿ ಬಾವನ್ ಫೋನ್ ಮಾಡ್ತೀನಿ. ಶ್ರೀ, ಮುಂದೆ ದಾರಿ ಗೊತ್ತಲ್ವಾ? ಲೆಫ್ಟ್ ತಗೋಬೇಕು. ಶ್ರೀ, ನಾನು ಹೇಳಿದ್ ಕೇಳಿಸ್ತಾ? ಸರ್ ಲೆಫ್ಟ್ ಗೊತ್ತು. ಯಾರು ಫೋನ್ ಮಾಡ್ತಿದ್ದಾರೆ? ಮಿಸ್ ಅದು ಸುಮಾನಾ? ಇರಿ. ಹಲೋ, ಹೇಳೆ. ಹಲೋ ಬಾವ. ಹಾ, ಏಯ್, ನನ್ನ ವಾಯ್ಸ್ ಬಾವನ್ ಥರ ಇದೆಯಾ? ಅಕ್ಕ, ಅದು ಬಾವ ಅವರು ಡ್ರೈವ್ ಮಾಡ್ತಿದ್ದಾರೆ ಅಂತ ಗೊತ್ತು ತಾನೆ. ಏನು ವಿಷಯ? ರೀಚ್ ಆದ್ವಾ ಅಂತ ಕೇಳಕ್ಕೆ ಫೋನ್ ಮಾಡಿದ್ಯಾ? ಇಲ್ಲ ಕಣೆ, ಇನ್ನೂ ಹೋಗ್ತಾ ಇದ್ದೀವಿ. ಅವ್ವನಿಂದ ಏನಾದರೂ ಸುದ್ದಿ ಬಂತಾ? ಇನ್ನೂ ಇಲ್ಲ ಅಕ್ಕ. ಸರಿ ಸರಿ, ಏನಾದರೂ ಇದ್ರೆ ಫೋನ್ ಮಾಡು ಆಯ್ತಾ? ಸರಿ ಅಕ್ಕ. ಬಾವಂಗೆ ಫೋನ್ ಕೊಡು. ಬಾವನ ಹತ್ರ ಏನೇ ಮಾತಾಡ್ತೀಯಾ? ಅದು ಬರುವಾಗ ಏನೋ ತರಕ್ಕೆ ಹೇಳಬೇಕು ಅಕ್ಕ. ಅದು ಅಲ್ಲೇ ಸಿಗೋದು. ನೀನು ಕೊಡು. ಅಂಥದ್ದೇನೆ? ಸೀಕ್ರೆಟು ಅಕ್ಕ, ಹೇಳೋಕ್ಕಾಗಲ್ಲ. ನೀನು ಕೊಡು. ಸರಿ ಸರಿ, ಅದೇನೋ ನಿಮ್ಮ ಜೊತೆನೇ ಮಾತಾಡ್ಬೇಕಂತ. ತಗೊಳ್ಳಿ. ಬಾವ, ನಂಗೆ ಯಾಕೋ ತುಂಬ ಭಯ ಆಗ್ತಿದೆ. ಅವ್ವ ಸಿಗ್ತಾಳ? ಇಲ್ಲ ಪೊಲೀಸ್ಗೆ ಏನಾದರೂ ಕಂಪ್ಲೇಂಟ್ ಕೊಡೋದಾ? ಅಥವಾ ನೀವೇ ಹುಡುಕ್ತೀರಾ ಬಾವ? ಹಾಗೋ, ಇನ್ನು ಏರ್ಪಡ್ತಾ ಹೋಯ್ತಾ ಇದೀವಿ, ಏನು ತೊಂದರೆ ಇಲ್ಲ. ಅಕ್ಕಂಗೆ ನೀವು ಬೆಂಗಳೂರಿಂದ ಏನೋ ತರ್ತೀರಾ ಅಂತ ಹೇಳಿದ್ದೀನಿ. ಅದಂಗೆ ಉತ್ತರ ಕೊಡಿ. ಅವ್ವ ಸಿಗ್ತಾಳಲ್ವಾ ಬಾವ? ಹಾ, ಖಂಡಿತ ಖಂಡಿತ, ನಾನೇ ಹುಡುಕಿ ತಗೋಬರ್ತೀನಿ. ಹುಡುಕಿ ತರುವಂಥದ್ದು ಏನು ಶ್ರೀ? ನೀನು ಆರಾಮ ಇರ್ಬೇಕು, ನಾನು ಆಮೇಲೆ ಮಾಡ್ತೀನಿ. ನೀನೆಲ್ಲೂ ಹುಡ್ಕಕ್ಕೆ ಹೋಗ್ಬೇಡ, ನಾನೇ ತಗೋಬರ್ತೀನಿ. ಸರಿ, ಹಂಗಾರೆ ನಾನು ಫೋನ್ ಇಡ್ಲಾ? ಯಾವನೇ ನೋಡ್ಕೊಂಬರಕ್ಕಾಗಲ್ವಾ ಗಾಡಿನ? ಕಣ್ಣಲ್ಲೇ ಕಣಿದ್ಯಾ? ಡ್ರೈವಿಂಗ್ ಲೈಸೆನ್ಸ್ ಯಾರು ನೀನು ಕೊಟ್ಟಿದ್ದು? ಸರ್, ಸಾರಿ ಸರ್, ಪ್ಲೀಸ್ ಜಗಳ ಮಾಡಬೇಡಿ. ನಮ್ಮ ಡ್ಯಾಮೇಜ್ ಆಗಿದೆ, ಯಾರು ಕಟ್ಕೊಡೋದು? ಕ್ಷಮಿಸ್ಬಿಡಿ, ನಂದೇ ತಪ್ಪು. ತಗೊಳ್ಳಿ. ಏನಾಗ್ತಿದೆ ಶ್ರೀ? ಯಾಕೆ ಈ ಥರ ಓಡಿಸ್ತಿದ್ದೀರಾ? ಏನಿಲ್ಲ ಮಿಸ್ಟರ್, ಕ್ಷಮಿಸ್ಬಿಡಿ, ಬನ್ನಿ.